ಈಗಾಗಲೇ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಉಪಕರ್ಮ ಇದರ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾನು ಕೆಲವು ವಿಚಾರಗಳನ್ನು ತಮ್ಮ ಅನುಮತಿಯೊಂದಿಗೆ ಮಂಡಿಸ್ತೇನೆ. ಆನಂತರ ಮಾನ್ಯ ಸುಬ್ರಹ್ಮಣ್ಯ ಭಟ್ರವರು ಉಡುಪಿಯಿಂದ ದಯಮಾಡಿಸಿದ್ದಾರೆ. ಅಷ್ಟಾವಧಾನಿಗಳು, ಒಳ್ಳೆಯ ಕರ್ಮಾನುಷ್ಠಾನಕರು, ಹಾಗೆ ಕರ್ಮದ ಅನುಷ್ಠಾನದ ಬಗ್ಗೆ ತುಂಬ ಗ್ರಂಥಗಳನ್ನ ಅಧ್ಯಯನ ಮಾಡಿ ಇದರ ಬಗ್ಗೆ ತಜ್ಞರ ಜೊತೆ ಸಮಾಲೋಚನೆಯನ್ನು ನಡೆಸಿ ಒಂದು ವಿಶಿಷ್ಟವಾದಂತಹ ಹದವಾದಂತಹ ಚಿಂತನೆಯನ್ನು ಬೆಳೆಸ್ಕೊಂಡಂಥವರು. ಅವರು ಪ್ರಯೋಗ ಯಾವ ಥರ ನಡೆಯುತ್ತೆ ಉಪಕರ್ಮದ್ದು ಅನ್ನೋದ್ರ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ. ನಮ್ಮ ದೇಶದ ಹೆಸರೇ ಭಾರತ ಅಂತ, ಇಂಡಿಯಾ ಅಲ್ಲ ಅದು. ಬ್ರಿಟಿಷರು ನಮ್ಮನ್ನು ಇವ್ರು ಯಾರೋ ಬೇರೆಯವರು ಅಂತ ಹೀಯಾಳಿಸೋದಕ್ಕೋಸ್ಕರ, ಹಂಗಿಸುವುದಕ್ಕೋಸ್ಕರ ಅವರು ನಮ್ಮನ್ನು ಇಂಡಿಯಾ ಅಂತ ಕರೆದ್ರು. ನಾವು ಖಂಡಿತ ಇಂಡಿಯರಲ್ಲ, ನಾವು ಭಾರತೀಯರು, ಸನಾತನಿಗಳು, ಆರ್ಯ ಭಾವ ಪುರಸ್ಕೃತರು ಅನ್ನೋದನ್ನು ನಾವು ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಆ ಭಾರತ ಅನ್ನುವಂಥ ಪದ ಹೇಗೆ ಬಂದಿದೆ ಅಂತ ನಾವು ತಗೊಂಡ್ರೆ ಉಪಕರ್ಮ ಅನ್ನುವಂಥ ವಿಚಾರಕ್ಕೆ ಒಂದು ವೇಗ ಸಿಗತ್ತೆ. ಜ್ಞಾನಸ್ಯ ಕಾಂತವು, ಅಂದರೆ ಕಾಂತಿ ಅಂತ ಅರ್ಥ. ಆ ಕಾಂತಿ ಯಾವುದು ಅಂದರೆ ಯಾವುದೋ ಹೊರನೋಟದ ದೇಹದ ಕಾಂತಿ ಅಲ್ಲ. ಇವರು ತುಂಬ ಚೆನ್ನಾಗಿದ್ದಾರೆ, ತುಂಬ ಎತ್ತರಕ್ಕಿದ್ದಾರೆ, ಹೀಗಿದ್ದಾರೆ. ಇದು ಹೊರನೋಟದ ಬಾಹ್ಯ ಸೌಂದರ್ಯ. ಈ ಬಾಹ್ಯ ಸೌಂದರ್ಯ ಕಾಲಕ್ರಮೇಣ ಕ್ಷೀಣವಾಗ್ತಾ ಇರುತ್ತೆ. ಅವನಿಗಿಂತಲೂ ಇನ್ನೊಬ್ಬ ಸೌಂದರ್ಯವಂತನನ್ನು ನೋಡಿದಾಗ ಇವನ ಸೌಂದರ್ಯ ಏನೂ ಅಲ್ಲ ಅಂತ ಆಗ್ಬಿಡುತ್ತೆ. ಆದರೆ ಆಂತರಿಕವಾದ ಸೌಂದರ್ಯ ಏನಿದೆಯೋ ಅದು ನಿತ್ಯ ವಿನೂತನ ಚಿರಂತನವಾಗಿರುವಂಥದ್ದು. ಅಂತಹ ಜ್ಞಾನದ ಕಾಂತಿಯಲ್ಲಿ ರಥ ಅಂದರೆ ನಿರತವಾಗಿರುವಂತಹ ದೇಶ ಅಂದರೆ ಅದನ್ನು ಭಾರತ ಅಂತ ಕರೆದರು. ವೇದದ ಋಷಿಗಳು ಹೇಳ್ತಾರೆ, ಉತ್ತಿಷ್ಠತ ಮಾ ಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತಾಹ. ಉತ್ತಿಷ್ಠತ ಹೇಳಿ, ಮಾ ಸ್ವಪ್ನ ನಿದ್ದೆ ಮಾಡಲಿಕ್ಕೋಸ್ಕರವಾಗಿ ಈ ಮಾನವ ಜೀವನ ಅಲ್ಲ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಜೀವನ ಅಲ್ಲ. ಅಗ್ನಿಮಿಚ್ಛಧ್ವಂ ಭಾರತಾಹ, ಓ ಭಾರತರೇ ನೀವೆಲ್ಲರೂ ಕೂಡ ಅಗ್ನಿಯನ್ನು ಬಯಸ್ತಾ ಹೋಗಿ ಅಂಥೇಳಿ ನಮ್ಮನ್ನು ಯಾವಾಗಲೂ ಕೂಡ ಉಪದೇಶಿಸ್ತಾ ಇದ್ದಾರೆ ಋಷಿಗಳು. ಅಂತಹ ಜ್ಞಾನದ ಕಾಂತಿಗೆ ಭಾರತ ದೇಶ ಭಾರಿ ಖ್ಯಾತಿ. ಆಮೇಲೆ ಇವತ್ತಿನ ಕಾಲದಲ್ಲಿ ಹೊರದೇಶಗಳಲ್ಲಿ ಭಾರೀ ವೈಜ್ಞಾನಿಕವಾದ ಪ್ರಗತಿ, ಲೌಕಿಕವಾದ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೀತಾ ಇದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳೇ ವಿಶೇಷ ಅಧ್ಯಯನಕ್ಕೋಸ್ಕರವಾಗಿ ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ವಾಸ್ತವ ಸತ್ಯ ಆದರೂ ಕೂಡ ಅದು ಪರಿಪೂರ್ಣ ಸತ್ಯ ಅಲ್ಲ. ಈ ದೇಶದಲ್ಲಿ ಹುಟ್ಟಿದಂತಹ ಜ್ಞಾನವಂತರಾದಂತಹ ವ್ಯಕ್ತಿಗಳಿಂದ ಪ್ರಪಂಚದ ಎಲ್ಲ ಭಾಗಗಳ ಜನರು ಕೂಡ ಜ್ಞಾನವನ್ನು ಪಡಿತಾ ಇದ್ರು, ಸಂಸ್ಕೃತಿಯನ್ನು ಪಡಿತಾ ಇದ್ರು, ಸದಾಚಾರವನ್ನು ಪಡಿತಾ ಇದ್ರು. ಭಾರತದಲ್ಲಿ ಜನ ಹೆಂಗೆ ನಡ್ಕೊಳ್ತಾ ಇದ್ದಾರೋ ಹಂಗೆ ನಡ್ಕೊಂಡ್ಬಿಟ್ರೆ ಆಯಿತು ಅನ್ನೋ ಥರದಲ್ಲಿ ನಡೀತಿತ್ತಂತೆ. ಏತದ್ದೇಶ ಪ್ರಸೂತಸ್ಯ ಸಕಾಶಾತ್ ಅಗ್ರಜನ್ಮನಃ ಸ್ವಂ ಸ್ವಂ ಚರಿತ್ರಂ ಶಿಕ್ಷೇರನ್ ಪೃಥಿವ್ಯಾಂ ಸರ್ವಮಾನವಾಹ. ನಮ್ಮನ್ನು ಅಗ್ರಜನ್ಮ ಅಂತ ಕರೆದ್ರು ಬ್ರಾಹ್ಮಣರನ್ನು. ಅಗ್ರಜನ್ಮ ಅಂದರೆ ಶ್ರೇಷ್ಠವಾದಂತಹ ಪರಂಪರೆಯಲ್ಲಿ ಹುಟ್ಟಿದಂತಹ ಜನ್ಮ, ಅಥವಾ ಮೊದಲು ಇವನ ಜನ್ಮ ಆಯಿತು ಅಂತ ನಾವು ಬೇಕಾದ್ರೂ ಇಟ್ಕೊಳ್ಬೋದು. ಜ್ಯೇಷ್ಠ ಯಾರಿದ್ದಾನೋ ಹಿರಿಯ, ಅವನು ಕಿರಿಯರು ಎಲ್ರಿಗೂ ಕೂಡ ಮಾರ್ಗದರ್ಶಕನಾಗಿರಬೇಕು. ಹಾಗಾಗಿ ಬ್ರಾಹ್ಮಣರಾದಂತಹ ನಾವು ಇನ್ನಿತರ 3 ವರ್ಣದವರು ಏನಿದ್ದಾರೋ ಅವರೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ನಿಂತಾಗ ಆಗ ಭಾರತ ಭಾರತ ಆಗತ್ತೆ. ಹಾಗಿಲ್ಲದೆ ಹೋದರೆ ನಮ್ಮದು ಅಭಾರತ ಅಂತ ಆಗ್ಬಿಡುತ್ತೆ. ಅದರಲ್ಲಿ ಮುಖ್ಯವಾದಂತಹ ಕಾರಣಕರ್ತರು ನಾವೇ ಆಗ್ಬಿಡ್ತೇವೆ. ನಾವು ಖಂಡಿತ ಹಾಗಾಗಬಾರ್ದು ಅಂತ ನಮಗೆಲ್ರಿಗೂ ಇದೆ. ಆದರೆ ಇದಕ್ಕೆ
ಸರಿಯಾದಂತಹ ಒಂದು ದಿಕ್ಕು ಸೂಚಿಸಬೇಕಾಗಿದೆ. ನಮ್ಮ ದಿನಚರ್ಯ ಹೇಗಾಗಬೇಕು ಅನ್ನೋದು ಆಗಬೇಕಾಗಿದೆ. ನೈಮಿತ್ತಿಕವಾದಂತಹ ಕರ್ಮಗಳು ಹೇಗೆ ನಡಿಬೇಕು, ನಮ್ಮ ಮನೆಗಳು ಹೇಗಿರಬೇಕು, ನೋಡಿದ ಕೂಡಲೇ ಈ ಮನೆ ಇದು ಬ್ರಾಹ್ಮಣನ ಮನೆ ಇರಬೇಕು. ಒಬ್ಬ ವ್ಯಕ್ತಿಯ ನಡೆಯುವಂಥದ್ದು ನೋಡಿದಾಗ್ಲೇ ಇವನು ಬ್ರಾಹ್ಮಣಂದೇ ನಡಿಗೆ ಇರಬೇಕು. ಅವನು ನೋಡುವಂತಹ ದೃಷ್ಟಿ, ಅವನು ಒಂದ್ಸತಿ ಬಾಯನ್ನು ತೆರೀತು ಅಂದರೆ ವಿಚಾರವನ್ನು ಮಂಡಿಸುವಂತಹ ರೀತಿ, ಇವನು ಬ್ರಾಹ್ಮಣನೇ ಇರಬೇಕು. ಹೇಳಗೋಜಿಲ್ಲ. ಭಾಸ ಅನ್ನುವಂತಹ ನಾಟಕಕಾರ ತನ್ನ ಪ್ರತಿಮಾ ನಾಟಕದಲ್ಲಿ ಒಂದು ವಿಷಯವನ್ನು ಹೇಳ್ತಾನೆ. ಏನಂದರೆ, ಇದೊಂದು ದೇವಾಲಯ, ಈ ದೇವಾಲಯದಲ್ಲಿ ಪ್ರಣಾಮವನ್ನು ಸಲ್ಲಿಸಬೇಕು ಅಂದರೆ ಅಲ್ಲಿ ಮಂತ್ರವನ್ನು ಹೇಳಿ, ಶ್ಲೋಕವನ್ನು ಹೇಳಿ ಪ್ರಣಾಮವನ್ನು ಸಲ್ಲಿಸಬೇಕು. ಮಂತ್ರ ಶ್ಲೋಕ ಏನನ್ನೂ ಹೇಳಲಿಲ್ಲ ಅಂದರೆ ಅವನು ಬ್ರಾಹ್ಮಣನಲ್ಲ ಅಂತ ಅರ್ಥ. ನಾವಿದನ್ನು ಇನ್ನೂ ವಿಸ್ತಾರ ಮಾಡಿ ಬ್ರಾಹ್ಮಣೇತರ ಯಾರಿದ್ದಾರೋ, ನಮ್ಮದೇ ವೈದಿಕ ಬಂಧುಗಳವರು, ನಮ್ಮ ಚಾತುರ್ವರ್ಣ್ಯ ಪರಂಪರೆಯ ಅವರೆಲ್ಲರಿಗೂ ಕೂಡ ಮಂತ್ರಗಳನ್ನು, ಶ್ಲೋಕಗಳನ್ನು, ಪದ್ಯಗಳನ್ನು ಹೇಳಿಸ್ಲಿಕ್ಕೆ ನಾವು ಬಹಳವಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದಿಷ್ಟು ಸಫಲನೂ ಆಗ್ತಾ ಇದೆ. ಇಂತಹ ಪರ್ವಕಾಲದಲ್ಲಿ ನಾವು ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು ಅನ್ನೋದಾದರೆ ನಾನು ಅದರ 10 ಪಟ್ಟು ತಿಳಿದಿರಬೇಕು. 10 ಪಟ್ಟು ತಿಳಿದಾಗ ಮಾತ್ರ ನಾನು 1 ಪಟ್ಟನ್ನು ಒಬ್ಬರಿಗೆ ಏನಾದ್ರು ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ವಿಚಾರದಲ್ಲಿ, ನಮ್ಮ ಸದಾಚಾರದಲ್ಲಿ ನಾವೆಲ್ಲರೂ ಕೂಡ ನಮ್ಮತನವನ್ನು ಸಾಧ್ಯವಾದಷ್ಟು ಕಾಪಾಡಿಕೊಳ್ಬೇಕು. ಒಂದೇ ಮಾತಿನಲ್ಲಿ ಕಾಲ ಕೆಟ್ಟೋಗ್ಬಿಟ್ಟಿದೆ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಗೆ ಫುಲ್ ಸ್ಟಾಪ್, ಮುಕ್ತಾಯವನ್ನು ಹಾಡಬಾರ್ದು ಅನ್ನುವಂಥದ್ದು ಈ ಗೋಷ್ಠಿಯ ಅತ್ಯಂತ ಪ್ರಮುಖವಾದಂತಹ ಒಂದು ಉದ್ದೇಶ. ಅದರಲ್ಲಿ ಇವತ್ತಿನ ದಿವಸಕ್ಕೆ ನಾವು ಬರ್ತಾ ಇರೋದು ಉಪಕರ್ಮ ಅಂದ್ಬಿಟ್ಟು. ನಮ್ಮ ಇಡೀ ಭಾರತದ ಪರಂಪರೆಯಲ್ಲಿ ತಗೊಂಡ್ರೆ 4 ಪರ್ವಗಳು ವಿಶೇಷವಾದ್ದು, ಇತರ ಪರ್ವಗಳು ವಿಶಿಷ್ಟವಾದ್ದು. ಮೊದಲನೇದು ಶ್ರಾವಣಿ ಉಪಕರ್ಮ, ಆಮೇಲೆ ದಶಹರ ನವರಾತ್ರಿ, ಆಮೇಲೆ ದೀಪಾವಳಿ, ಆಮೇಲೆ ಹೋಲಿ. ಇದು 4 ವರ್ಣದವರು ಒಂದೊಂದು ಹಬ್ಬದಲ್ಲಿ ವಿಶೇಷವಾದಂತಹ ಒಂದು ಪರಿಣತಿಯನ್ನು ಪಡೆದಿರ್ತಾರೆ. ಹಾಗಾಗಿ ಬ್ರಾಹ್ಮಣನಿಗೆ ಅಂತ ತಗೊಂಡಾಗ ಅದು ಉಪಕರ್ಮ. ನಮಗಿದು ಆಶ್ಚರ್ಯ ಆಗುತ್ತೆ. ಯಾರು ಕೂಡ ಉಪಕರ್ಮ ನಮ್ಮ ಬ್ರಾಹ್ಮಣರದು ಭಾರಿ ಪರಮಶ್ರೇಷ್ಠವಾದದ್ದು ಅಂತ ಯಾರೂ ಹೇಳಿರಲಿಲ್ಲ. ಉಪಕರ್ಮ ಅಂತ ಏನೋ ಮಾಡ್ತಾರಪ್ಪ, ಅವಾಗೇನು ರಜಾ ಇರೋದಿಲ್ಲ. ಈಗಾಗಲೇ ಮಧುಸೂದನ ಅಡಿಗವ್ರು ಹೇಳ್ದಂಗೆ ಯಜ್ಞೋಪಯುತವನ್ನು ಬದಲಾವಣೆ ಮಾಡ್ಕೊಳ್ಳೋಕೆ ಹಳತಾಗಿರುತ್ತೆ, ಪೂರ್ತಿಯಾಗಿ ಕೊಳಕಾಗಿರ್ಬೋದು, ಅದಕ್ಕೋಸ್ಕರ ಮಾಡಬೇಕಂತ ಹೇಳ್ತಾರೆ, ಮಾಡೋದು ಅನ್ನುವಷ್ಟು ಮಟ್ಟಿಗೆ ಲಾಘವ ಅಂದರೆ ಹಗುರವಾಗಿ ತಿಳ್ಕೊಂಡಿರೋದು ತುಂಬ ಜನರಲ್ಲಿ ಬಂದ್ಬಿಟ್ಟಿದೆ. ಇದು ಅತ್ಯಂತ ವಿಷಾದನೀಯವಾದಂಥ ವಿಷಯ. ಯಾಕೆಂದರೆ ಉಪಕರ್ಮ ಇಡೀ ಜ್ಞಾನ ಸಂಪತ್ತು ಏನಿದೆಯೋ, ಭಾರತದ ಜ್ಞಾನ ಸಂಪತ್ತು ಅಂದರೆ ಸುಮಾರು 2000 ವರ್ಷಗಳ ಕಾಲ ನಿರಂತರವಾಗಿ ನಮ್ಮ ದೇಶದಲ್ಲಿ ಏನು ಸಾಹಿತ್ಯ ಉದ್ಭವ ಆಯಿತೋ ಅದೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಉದ್ಭವ ಆಯಿತು. 2000 ವರ್ಷಗಳ ಕಾಲ ಒಂದು ದೇಶದಲ್ಲಿ, ಜ್ಞಾನವಂತವಾದ ಭಾರತ ದೇಶದಲ್ಲಿ ಮೂಡಿದ ಸಾಹಿತ್ಯವೆಲ್ಲವೂ ಸಂಸ್ಕೃತಮಯವಾಗಿತ್ತು ಅಂದರೆ ಅದೆಷ್ಟು ಸಾಹಿತ್ಯ ಆಗಿರ್ಬೋದು ಅಂತ ಲೆಕ್ಕ ಹಾಕಬೇಕು. ಉಪಕರ್ಮ ಅಂತ ಏನಿದೆಯೋ ಆ ದಿವಸದಂದು ಆ ಎಲ್ಲ ಸಾಹಿತ್ಯದ ಬಗ್ಗೆ ಒಂದು ಪುಟ್ಟ ಕಿರು ಅವಲೋಕನವನ್ನು ಮಾಡುವಂಥದ್ದು, ನಾವೊಂದು ದೀಕ್ಷೆಯನ್ನು ತೊಡುವಂಥದ್ದು. ನಾವು ಈ ಗ್ರಂಥಗಳ ಅಧ್ಯಯನವನ್ನು ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತೇನೆ, ಈಗ ಮಾಡ್ತಾ ಇದ್ದೇನೆ, ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂಥೇಳಿ ಸಂಕಲ್ಪಿಸುವಂತಹ ದಿವಸ ಅಂದರೆ ಅದಕ್ಕೆ ಉಪಕರ್ಮ ಅಂತ ಕರೆಯುವಂಥದ್ದು. ಇಂತಹ ಶ್ರಾವಣ ಮಾಸದಲ್ಲಿ ಆಚರಣೆ ಮಾಡಬೇಕು ಅಂತ ಶ್ರಾವಣಿ ಅಂತ ಕರೀತಾರೆ. ಋಗ್ವೇದಿಗಳು ಯಾವ ಶ್ರವಣ ನಕ್ಷತ್ರ ಇರುತ್ತೋ ಆ ನಕ್ಷತ್ರದಿಂದ ಅದನ್ನು ಆಚರಣೆ ಮಾಡಬೇಕು. ಹುಣ್ಣಿಮೆ ದಿವಸದಂದು ಶ್ರವಣ ನಕ್ಷತ್ರ ಇಲ್ಲ ಅಂದರೆ ಅದು ಬದಲಾವಣೆ ಆಗುತ್ತೆ. ಕೆಲಸತೆ ರಾಹು ಇತ್ಯಾದಿ ಗ್ರಸ್ತಗಳು ಏನಾದ್ರು ಬಂತು ಅಂದರೆ ಅಂತಹ ಗ್ರಸ್ತ ಇದ್ದಾಗ ನಾಗರ ಪಂಚಮಿ ಆ ತರಹ ಆಚರಣೆ ಮಾಡುವಂಥದ್ದಿರುತ್ತೆ. ಇಂತಹ ನೈಮಿತ್ತಿಕ ಕರ್ಮ ಇದು 2 ರೂಪದಲ್ಲಿ ನಡೆಯುತ್ತೆ. ಅಧ್ಯಾಯ ಉತ್ಸರ್ಜನ ಉಪಕರ್ಮ ಅಂತ ಒಂದು. ಉತ್ಸರ್ಜನ ವಿಸರ್ಜನೆ ಮಾಡುವಂಥದ್ದು. ಯಾವ ವೇದಾಧ್ಯಯನವನ್ನು ನಾವು ಮಾಡಿರ್ತಿದ್ದೀವೋ, ಪ್ರತಿನಿತ್ಯ ಮಾಡುವಂಥದ್ದಿತ್ತೋ ಅದನ್ನು ಉತ್ಸೃಷ್ಟ ವೈ ವೇದಾಹ ಅಂದ್ಬಿಟ್ಟು ಆ ಋಷಿ ಮುನಿಗಳ ಪದತಲದಲ್ಲಿ ನಾವು ವಿಸರ್ಜನೆಯನ್ನು ಮಾಡ್ತೇವೆ. ಆ ನಂತರ 6 ತಿಂಗಳ ಕಾಲ ಅವುಗಳ ಆವೃತ್ತಿ ನಡೀತಿರತ್ತೆ ಬಿಟ್ಟರೆ ಶುಕ್ಲ ಪಕ್ಷದಲ್ಲಿ ಅದರ ಹೊಸ ಪಾಠ ನಡೆಯೋದಿಲ್ಲ. ಹಾಗೆ ಈ 6 ತಿಂಗಳಲ್ಲಿ ಏನಿದೆಯೋ ಅದರಲ್ಲಿ ಶಾಸ್ತ್ರಗಳ ಅಧ್ಯಯನ ಮತ್ತು ವೇದಾಂಗಗಳ ಅಧ್ಯಯನ ಅದು ನಡೆಯುವಂಥದ್ದು. ವೇದ ಅಂತ ಅಂದ್ಕೂಡಲೇ ಒಂದಿಷ್ಟು ಮಂತ್ರಗಳಿವೆ, ಆ ಮಂತ್ರಗಳನ್ನು ಚೆನ್ನಾಗಿ ಕಂಠಸ್ಥ ಮಾಡಿಬಿಡುವಂಥದ್ದು, ಅದನ್ನು ಹೇಳುವಂಥದ್ದು ತುಂಬ ಒಳ್ಳೆಯದು.
ಯಾಕೆಂದರೆ ನಮ್ಮ ಮಂತ್ರಗಳ ಉಚ್ಚಾರಣೆ ಏನಿದೆಯೋ ಅದರಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಅಂಥೇಳಿ ವಿಶಿಷ್ಟವಾದ ಸ್ವರಗಳ ವಿನ್ಯಾಸ ಇದೆ. ಆ ಸ್ವರಗಳು ವ್ಯತ್ಯಾಸ ಆಯಿತು ಅನ್ನೋದಾದರೆ ಅರ್ಥವೇ ಬದಲಾವಣೆ ಆಗಿಬಿಡುತ್ತೆ. ವೇದಾಂಗವಾದಂತಹ ವ್ಯಾಕರಣದಲ್ಲಿ ಮಹಾಭಾಷ್ಯವನ್ನು ಬರಿಬೇಕಾದ್ರೆ ಪತಂಜಲಿ ಮುನಿಗಳು ಈ ವಿಷಯವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಅಂದರೆ, ಒಂದು ಸ್ವರದಲ್ಲಿ ಅಪರಾಧ ಆಯಿತು ಅಂದರೆ ಸಹ ವಾಗ್ವಜ್ರೋ ಭೂತ್ವ ಯಜಮಾನಂ ಹಿನಸ್ತಿ. ಆ ಮಾತು, ಆ ಮಂತ್ರ ಏನಿದೆಯೋ ಅದು ವರ ಆಗದೆ ವಜ್ರವಾಗ್ಬಿಟ್ಟು ಯಾವ ಯಜಮಾನ ಇದ್ದಾನೋ, ಆ ಮಂತ್ರವನ್ನು ಹೇಳ್ತಾ ಇದ್ದಾನೋ ಅಥವಾ ಹೇಳಿಸ್ತಾ ಇದ್ದಾನೋ ಅವನನ್ನೇ ಕೊಂದು ಹಾಕ್ಬಿಡತ್ತೆ, ಹಿಂಸೆ ಮಾಡುತ್ತೆ ಅಂದ್ಬಿಟ್ಟು. ಅದಕ್ಕೋಸ್ಕರವಾಗಿ ಸ್ವರದಲ್ಲಿ ಸರಿಯಾದ ರೀತಿಯಲ್ಲಿ ಜ್ಞಾನ ಇರಬೇಕು. ಸ್ವರದ ವಿಷಯದಲ್ಲಿ ಗುರುಮುಖವಾಗಿ ಅದನ್ನು ಅಧ್ಯಯನ ಮಾಡಿರಬೇಕು. ಮತ್ತು ನಮಗೆ ಗೊತ್ತಿರಬೇಕು, ಪ್ರಪಂಚದ ಅದ್ಭುತಗಳಲ್ಲಿ ಒಂದು ಅಂದರೆ ವೇದ ಸಾಹಿತ್ಯ, ಹಾಗೆ ಸಂಸ್ಕೃತ, ಹಾಗೆ ಮಹಾಭಾರತ. ವೇದ ಅಂತ ತಗೊಂಡು ಅಂದರೆ ಅನೂಚಾನವಾಗಿ ಗುರು ಉಚ್ಚಾರಣ ಅನೂಚ್ಚಾರಣ ಪೂರ್ವಕಂ ಬಂದಿರುವಂತಹ ಸಾಹಿತ್ಯ. ಗುರುಗಳು ಕೂತ್ಕೊಂಡ್ರು, ಪೂರ್ವ ದಿಕ್ಕಿನಲ್ಲಿ ಆಚಾರ್ಯ ಪೂರ್ವರೂಪಂ, ಅಂತೆವಾಸಿ ಶಿಷ್ಯ ಉತ್ತರಾಭಿಮುಖ ಉತ್ತರ ರೂಪಂ ಕೂತ್ಕೊಂಡ. ಇಬ್ಬರು ಕೂಡ ಪ್ರಣವವನ್ನು ಹೇಳಿದ ಬಳಿಕ ಗುರುಗಳು ಉಪದೇಶವನ್ನು ಮಾಡ್ತಾರೆ. ಮಂತ್ರವನ್ನು ಬಾಯಿಂದ ಉಪದೇಶ ಮಾಡಿದ್ರು, ಯಾವ ಪುಸ್ತಕ ಇಲ್ಲ. ಅಂತೆವಾಸಿ ಶಿಷ್ಯ ಯಾರಿದ್ದಾನೋ ಎರಡೂ ಕಿವಿಗಳನ್ನ ತೆಕ್ಕೊಂಡು ತನ್ನ ಪೂರ್ಣ ಮನಸ್ಕನಾಗಿ ಕೇಳಿಸ್ಕೊಂಡು ಅದನ್ನು ಪುನರುಚ್ಚಾರಣೆ ಮಾಡ್ತಾನೆ. ಒಂದು ಸರ್ತಿ ಗುರುಗಳು ಹೇಳ್ಕೊಟ್ಟಿದ್ದನ್ನು ಕನಿಷ್ಠ 2 ಸರ್ತಿ ಪುನರುಚ್ಚಾರಣೆ ಮಾಡಬೇಕು, 3 ಸರ್ತಿನೂ ಮಾಡ್ಬೋದು. ಆಮೇಲೆ ಅದರದ್ದು ಪುನಃ 8, 10, 20, 50 ಸರ್ತಿ ಆವೃತ್ತಿ ಮಾಡಿ 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 ಮಂತ್ರವನ್ನು ಅವನು ಕಂಠಸ್ಥ ಮಾಡ್ಕೊಳ್ತಾನೆ. ಆಮೇಲೆ ಅದನ್ನು ಮತ್ತೆ ಜಪ ಮಾಡ್ತಾ ಮಾಡ್ತಾ ಮಂತ್ರದಲ್ಲಿ ಒಂದು ಸಿದ್ಧಿಯನ್ನು ಪಡ್ಕೊಳ್ತಾನೆ ಶಿಷ್ಯ. ಗುರುಗಳ ಮಂತ್ರೋಚ್ಚಾರಣೆ ಏನಿದೆಯೋ ಅದನ್ನು ಅನೂಚ್ಚಾರಣೆಯನ್ನು ಮಾಡ್ತಾ ಮಾಡ್ತಾ ಅವನಲ್ಲಿ ಸಿದ್ಧಿಸ್ಕೊಂಡು ಆಮೇಲೆ ಅವನು ಆ ಮಂತ್ರಗಳನ್ನು ತನ್ನ ಶಿಷ್ಯನಿಗೆ ಹೇಳ್ಕೊಡ್ತಾನೆ. ಹಾಗಾಗಿ ಇದಕ್ಕೆ ಶ್ರುತಿ ಅಂತ ಕರೀತಾರೆ, ಶ್ರುತಿ ಮಾತೆ. ಏಕೆ? ಶ್ರವಣ ಮಾತ್ರದಿಂದಾಗಿ ಅದನ್ನು ಮೆದುಳಿನಲ್ಲಿ ಹಿಡ್ಕೊಂಡು ಗ್ರಹಿಸ್ಕೊಂಡು ಗುರುಗಳ ಋಷಿಗಳ ಅನುಗ್ರಹವನ್ನು ಪಡ್ಕೊಂಬಂದಿರೋದು. ಇವತ್ತಿನವರೆಗೂ ಕೂಡ ವೇದಾಧ್ಯಯನ ಪರಂಪರೆ ಹಾಗೇನೆ ನಡೀತಾ ಇದೆ. ಕೆಲವು ಕಡೆಯಲ್ಲಿ ಪುಸ್ತಕ ಬಂದಿದ್ರೂ ಕೂಡ ಅದು 2ನೇ ದರ್ಜೆಯ ಪಾಠ. ವೇದದ ವಿಷಯದಲ್ಲಿ ಪುಸ್ತಕವನ್ನು ಹಿಡ್ಕೊಂತು ಅಂದರೆ ಅದು 2ನೇ ದರ್ಜೆ ಪಾಠ. ಪರಲ್ಲಪ್ಪ 3ನೇ ದರ್ಜೆನೇ ಅಲ್ವಲ್ಲ. ಅದಕ್ಕೋಸ್ಕರ ಆ ಮಟ್ಟಕ್ಕೆ ಒಳ್ಳೇದು. ಯಾಕೆಂದರೆ ಏನೂ ಗೊತ್ತಿಲ್ಲ, ಏನೂ ಹೇಳೋದಿಲ್ಲ, ಏನೂ ಮಂತ್ರ ಬರೋದಿಲ್ಲ ಅಂದ್ಕೊಂಡೆ ಪುಸ್ತಕ ನೋಡಿಕೊಂಡು ಶುದ್ಧವಾಗಿ ಹೇಳ್ತಾನೆ ಅಂದರೆ ಗುಂಪಿನಲ್ಲಿ ಗೋವಿಂದನೂ ಅಲ್ಲ, ಹೆಂಗೋ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಅಲ್ಲ, ಒಬ್ಬರೇ ಕೂತ್ಕೊಂಡು ಸರಿಯಾಗಿ ಹೇಳ್ತಾನೆ. ಘನಪಾಠಿಗಳು ಕೇಳ್ಬೋದು ನನ್ನ ಮಾತನ್ನು, ನನ್ನ ಮಂತ್ರವನ್ನು ಅಂತ ಹೇಳಿದಾಗ ಅದು ಮಧ್ಯಮ ದರ್ಜೆ, ಪರವಾಗಿಲ್ಲ ಅಂತ ಇಟ್ಕೋಬೋದು. ಆದರೆ ಪ್ರಥಮ ಶ್ರೇಷ್ಠ ಇರುವಂಥದ್ದು ವೇದ ಉಚ್ಚಾರಣ ಅನೂಚ್ಚಾರಣ ಕ್ರಮವಾಗಿ ನಮ್ಮ ಎಲ್ಲ ತುಂಬ ಕೇಂದ್ರಗಳಲ್ಲಿ ಇದು ವೇದ ಉಚ್ಚಾರಣ ಅನೂಚ್ಚಾರಣೆಯಂತೆ ನಡೀತಾ ಇದೆ. ಇದು ವೇದ. 4 ವೇದಗಳೇನಿದೆಯೋ ಆ ವೇದಗಳಿಗೆ ಉಪವೇದಗಳಿವೆ. ಋಗ್ವೇದಕ್ಕೆ ಆಯುರ್ವೇದ, ಯಜುರ್ವೇದಕ್ಕೆ ಧನುರ್ವೇದ, ಸಾಮವೇದಕ್ಕೆ ಗಾಂಧರ್ವ ವೇದ, ಅಥರ್ವ ವೇದಕ್ಕೆ ಸ್ಥಾಪತ್ಯ ವೇದ. ಸ್ಥಾಪತ್ಯ ಅಂದರೆ ಎಂಜಿನಿಯರಿಂಗ್ ಅಂತ ಮುಖ್ಯ ವಿಷಯ. ಎಂಜಿನಿಯರಿಂಗ್ಗೆ ಪೂರಕವಾಗುವಂಥ ಇನ್ನೇನೆಲ್ಲ ನಮ್ಮ ಲೌಕಿಕ ಇವತ್ತಿನ ಶಾಸ್ತ್ರಗಳಿದೆಯೋ ಅವೆಲ್ಲವೂ ಕೂಡ ಅಥರ್ವ ವೇದದ ಒಂದು ಅಂಗವಾಗಿ ಬರ್ತಾ ಹೋಗುತ್ತೆ. ಅವುಗಳ ಅಧ್ಯಯನ ನಡೆಯುತ್ತೆ. 64 ಕಲೆಗಳ ಅಧ್ಯಯನ ನಡೆಯುತ್ತೆ. ಹಾಗೆ ವೇದಾಂಗಗಳ ಅಧ್ಯಯನ ನಡೆಯುತ್ತೆ. ಆಮೇಲೆ ನ್ಯಾಯಾದಿ ದರ್ಶನಗಳ ಅಧ್ಯಯನ ನಡೆಯುತ್ತೆ. ಇವುಗಳೆಲ್ಲ ಅದರ ಸಾರವನ್ನು ಹಿಂಡಿ ಇಟ್ಟಿರುವಂತಹ ರಾಮಾಯಣ ಮಹಾಭಾರತ ಪುರಾಣಗಳ ಅಧ್ಯಯನ, ಇವುಗಳನ್ನೇ ಆಧರಿಸ್ಕೊಂಡು ಬಂದಿರುವಂತಹ ಸಂಸ್ಕೃತದ ಮಹಾಕಾವ್ಯಗಳ ಅಧ್ಯಯನ, ಇವೆಲ್ಲವೂ ಸೇರಿದಂತೆ ಪರಿಪೂರ್ಣವಾದಂತಹ ಜ್ಞಾನದ ಸ್ವರೂಪ ಅಂತಾಗತ್ತೆ. ಜ್ಞಾನ ಅಂದ್ಕೂಡಲೇ ಪರಾವಿದ್ಯಾ ಅಪರಾವಿದ್ಯಾ ಅಂತ 2. ಪರಾ ತದ್ ಬ್ರಹ್ಮ ಅಕ್ಷರಂ, ಅಕ್ಷರಂ ಅಂತ ಯಾವ್ದು ಕರಿತೀವೋ, ಕ್ಷರ ಅಂದರೆ ನಾಶವೇ ಇಲ್ಲದಂತಹ ಪರಬ್ರಹ್ಮ ತತ್ವ, ಅದ್ರ ಬಗ್ಗೆ ತಿಳಿಸುವಂಥದ್ದು ಅಕ್ಷರ ವಿದ್ಯಾ.
ಇನ್ನು ನಾಶ ಹೊಂದುವಂತಹ ಏನು ನಮ್ಮ ಕಟ್ಟಡ ನಿರ್ಮಾಣ, ಈ ಮೈಕ್ ವ್ಯವಸ್ಥೆ, ಇನ್ನೊಂದು ಬಟ್ಟೆ ಏನೆಲ್ಲ ಇದೆಯೋ ಅವೆಲ್ಲವೂ ಕೂಡ ಅದಕ್ಕೆ ಕರೀತಾರೆ ಅಪರಾವಿದ್ಯ. ಅಂದರೆ ಲೌಕಿಕ ಅಲೌಕಿಕ. ಇದನ್ನೇನೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ವಿದ್ಯಾ ಅವಿದ್ಯಾ ಅಂತ ಕರೀತಾರೆ, ಸಂಭೂತಿ ಅಸಂಭೂತಿ ಅಂತ ಕರೀತಾರೆ. ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಗುಂ ಸಹ. ವಿದ್ಯೆ ಪರಬ್ರಹ್ಮ ತತ್ವಜ್ಞಾನ ವಿದ್ಯಾ, ಅವಿದ್ಯಾ ಲೌಕಿಕವಾಗಿ ನಮ್ಮ ಹೊಟ್ಟೆಪಾಡಿಗೋಸ್ಕರ ಇರುವಂತಹ ಏನೆಲ್ಲ ಕಣ್ಣಿಗೆ ಕಾಣುವಂತಹ ಈ ಲೋಕ ಇದೆಯೋ ಅವೆಲ್ಲದರ ವಸ್ತುಗಳು ಏನಿದೆಯೋ ಅವೆಲ್ಲವನ್ನು ತಿಳಿಸುವಂಥದ್ದು ಅವಿದ್ಯ. ಎರಡನ್ನೂ ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಏನು ಉಪಯೋಗ? ಅವಿದ್ಯೆಯ ಮೃತ್ಯುಂ ತೀರ್ತ್ವ. ಅವಿದ್ಯೆಯಿಂದ ಮೃತ್ಯುವನ್ನು ದಾಟ್ತಾನಂತೆ. ಮೃತ್ಯು ಅಂದ್ರೇನು? ನಿತ್ಯ ಯಾವುದಿಲ್ಲದೆ ನಾವು ಸತ್ತೋಗ್ಬಿಡ್ತೀವೋ. ಒಂದೇ ದಿವಸಕ್ಕಲ್ಲ, 4-8 ದಿವಸ ನಮಗೆ ಆಹಾರವೇ ಇಲ್ಲ, ಪಾನೀಯವೇ ಇಲ್ಲ ಅಂದರೆ ಅವನು ಮರಣವನ್ನು ಹೊಂತಾನೆ. ಅಂತಹ ಮೃತ್ಯುವನ್ನು ನಾಶ ಮಾಡುವಂತಹ ವಿದ್ಯೆ ಅಂದರೆ ಅದು ನಾವು ಹೊರಗೆ ಕಲಿತಾ ಇರುವಂಥ ವಿಶ್ವವಿದ್ಯಾಲಯದ ವಿದ್ಯೆ, ಹೊಟ್ಟೆಪಾಡಿಗೋಸ್ಕರ. ಹೌದು, ನಾವೆಲ್ಲರೂ ಮಾಡ್ತಾಯಿದ್ದೀವಿ ಅವಿದ್ಯೆ. ಅದನ್ನ ಮೃತ್ಯು ದಾಟತ್ತೆ. ಅಂದರೆ ಹೊಟ್ಟೆಪಾಡು ಮತ್ತು ಬಾಯಾರಿಕೆ ನಿವಾರ್ತು ಅಂದರೆ ಮನುಷ್ಯನ ಗುರಿ ಪೂರ್ಣ ಸಾಧ್ಯತೆ ಆಗೋದಿಲ್ಲ. ನಾನು ಬೆಳಗ್ಗೆನೇ ಹೇಳ್ತಾ ಇದ್ದೆ, ವಿದ್ಯೆಯಿಂದ ಅಮೃತತ್ವಮಶ್ನುತೆ, ಅಮೃತತ್ವವನ್ನು ಹೊಂದಲಾಗುತ್ತೆ. ಬೆಂಗಳೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗ, ಹೀಗೆ ಸುಮಾರು ಒಂದು 60 ವರ್ಷಗಳ ಹಿಂದೆ ಅಂತ ಕಾಣುತ್ತೆ, ಒಂದು ಹೆಚ್ಚು ಕಡಿಮೆ ಆ ಕಡೆ, ಏನು ಘೋಷಣಾ ವಾಕ್ಯವನ್ನು ಇಡಬೇಕು ಅಂತ ಬಂತು. ಉಪಕ್ರಮಕ್ಕೆ ನೇರವಾಗಿ ಸಂಬಂಧಿಸಿದಂತಹ ವಿಷಯ. ಅಂದರೆ ಉಪಕ್ರಮ ಅಂತ ಅವರು ಯೋಚನೆ ಮಾಡಿರಲಿಲ್ಲ, ಆದರೆ ಆ ವಿಷಯ ಅಲ್ಲಿದೆ. ಘೋಷಣಾ ವಾಕ್ಯ ಏನು ಬಂತು? ಜ್ಞಾನಂ ವಿಜ್ಞಾನ ಸಹಿತಂ. ಜ್ಞಾನ ವಿಜ್ಞಾನ ಎರಡೂ ಸೇರಿದಾಗ ಜೀವನ ಅಂತ ಬಂತು. ಅದಾಯಿತು. ಅಂತಹ ಈ ಜ್ಞಾನ ಏನಿದೆಯೋ, ಈ ಮಂತ್ರಗಳು ಏನಿದೆಯೋ, ಇವುಗಳನ್ನು ಹೊಸತನಕ್ಕೆ ತರಲಿಕ್ಕೋಸ್ಕರವಾಗಿ ಉಪಕರ್ಮ, ಅದಕ್ಕೆ ಉತ್ಸರ್ಜನ ಅನ್ನುವಂಥದ್ದು ಮೊದಲನೇ ಕಲಾಪ ನಡೆಯುತ್ತೆ. ಉತ್ಸರ್ಜನಾ ಕಲಾಪದಲ್ಲಿ ನಾವು ಕಲಿತಂತಹ ಎಲ್ಲ ಮಂತ್ರಗಳನ್ನು ಕೂಡ ಒಂದು ಸರ್ತಿ ಋಷಿಗಳ ಪದತೆಲ್ಲ ಸಮರ್ಪಣೆ ಮಾಡಿ, ಸಪ್ತ ಋಷಿಗಳನ್ನು ಆವಾಹನೆ ಮಾಡಿ, ಈ ಕಲಾಪವನ್ನು ನದಿ ತೀರ, ಕೊಳದ ತೀರ ಅಥವಾ ಸಮುದ್ರ ತೀರದಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಆದರೆ ಎಲ್ಲ ಕಡೆಯಲ್ಲೂ ಆ ಥರ ಸೌಕರ್ಯ ಇಲ್ಲದೆ ಇದ್ದಾಗ ಒಂದು ಶ್ರೇಷ್ಠವಾದಂತಹ ಏಕಾಂತವಾದಂಥ ಒಂದು ಜಾಗ, ಅದು ಮನೆಯ ಮೇಲ್ಗಡೆನೇ ಇರ್ಬೋದು, ಕೆಳಗಡೆ ಇರ್ಬೋದು, ಅಥವಾ ದೇವಸ್ಥಾನ ಇರ್ಬೋದು, ಅಲ್ಲಿ ನಾವು ಮಾಡಬೇಕು. ಹಾಗೆ ಮಾಡಿದಾಗ ಅಲ್ಲಿ ಉತ್ಸೃಷ್ಟಾವೈ ವೇದಾಹ ಅಂದ್ಬಿಟ್ಟು ವೇದ, ಅದರ ಅಂಗಗಳು ಇವೆಲ್ಲವನ್ನು ಕೂಡ ನಾವು ಉತ್ಸರ್ಜನೆ ಮಾಡಿದ್ದೇವೆ ಅಂಥೇಳಿ ಋಷಿಗಳ ಅನುಗ್ರಹವನ್ನು ಪಡಿಬೇಕು. 6 ತಿಂಗಳ ನಂತರ ಉಪಕರ್ಮ, ಈ ಉತ್ಸರ್ಜನ ಅನ್ನೋದು ಸಾಮಾನ್ಯವಾಗಿ ಮಾಘ ಮಾಸ, ಪುಷ್ಯ ಮಾಘ ಇಲ್ಲಿ ನಡೆಯುತ್ತೆ. ಪುಷ್ಯ ಮಾಘದ ಪ್ರತಿಪತ್ತಿಥಿ ಅಥವಾ ಮಾಘ ಮಾಸದ ಪ್ರತಿಪತ್ತಿಥಿಯಲ್ಲಿ ಈ ಉತ್ಸರ್ಜನ ಅನ್ನುವಂಥದ್ದು ನಡೆಯುತ್ತೆ. ಆ ನಂತರ ಉಪಕರ್ಮ ಅಂತ ಏನು ಬರುತ್ತೋ, ಶ್ರಾವಣ ಹುಣ್ಣಿಮೆ, ಸ್ವಲ್ಪ ಆಚೀಚೆ ಯಾವುದಕ್ಕಾರ ಆಗ್ಬೋದು ಕೆಲವು ಸರ್ತಿ, ಅದಕ್ಕೆ ವೇದ ಸ್ವೀಕಾರ, ವೇದಾರಂಭಣ ಅಂತ ಕರೀತಾರೆ. ಇದು ಜನಿವಾರ ಅಂತ ಏನಿದೆಯೋ ಅಥವಾ ಯಜ್ಞೋಪವೀತ ಅಂದ್ಬಿಟ್ಟು ಅದು ತ್ರಿವೃತ್ಕರಣ ಅಂತಿಟ್ಟು 3 ಎಳೆಯಿಂದ ಕೂಡಿರುವಂಥದ್ದು. ಅದರಲ್ಲಿ ಷಣ್ಣವತಿ 96 ನೂಲುಗಳನ್ನು ಅಲ್ಲಿ ಸೇರಿಸ್ಬಿಟ್ಟು ಒಂದು ಕ್ರಮವಾದ ರೀತಿಯಲ್ಲಿ ಆ ಯಜ್ಞೋಪವೀತವನ್ನು ಮಂತ್ರವನ್ನು ಹೇಳ್ತಾ ತಕಲಿಯಿಂದ ಹೆಣಿತಾರಂತೆ. ನನ್ನ ಗುರುಗಳಂಥ ಬ್ರಹ್ಮೀಭೂತ ರಂಗಪ್ರಿಯ ಸ್ವಾಮಿಗಳವರು ಈ ಯಜ್ಞೋಪವೀತ, ಅದರ ನಿರ್ಮಾಣ, ಅದರದ್ದು ವಿಶೇಷ, ವೇದಗಳಲ್ಲಿ ಅದರ ಬಗ್ಗೆ ಏನು ಹೇಳಲಾಗಿದೆ, ಸ್ಮೃತಿಗಳು ಹೇಳಲಾಗಿದೆ ಅಂಥೇಳಿ 50 ಪುಟ ಬರೆದಿದ್ದಾರೆ. ಯಜ್ಞೋಪವೀತ ಅದರ ವಿನ್ಯಾಸ ವಿಶಿಷ್ಟತೆ ಬಗ್ಗೆನೇ ಆ ತರಹ ಅಂತ ನಾನು ತಿಳ್ಕೊಳ್ಬೇಕು. ಉಪಾಕ್ರಿಯತೆ ಅನೇನ ಇತಿ ಉಪಾಕರಣಂ, ಉಪಾಕರಣ ಅಂತಲೂ ಹೇಳ್ತಾರೆ. ಉಪಾಕೃತ ವೈ ವೇದಾಹ ಅಂಥೇಳಿ ಅವಾಗಲೂ ಕೂಡ ಋಷಿಗಳ ಪೂಜನೆಯನ್ನು ಮಾಡಿ ನಾವು ವೇದಗಳನ್ನು ಸ್ವೀಕಾರ ಮಾಡಿದ್ದೀವಿ. ಈಗ ಯಾತಾಯಾತ ಅನ್ನುವಂತಹ ಒಂದು ದೋಷ ಇರುತ್ತಂತೆ, ಆ ಉಚ್ಚಾರಣೆಯನ್ನು ಮಾಡಬೇಕಾದ್ರೆ ಬರುವಂಥದ್ದು, ಅದನ್ನು ದೂರ ಮಾಡೋ ದೃಷ್ಟಿಯಿಂದಾಗಿ ಈ ಅಧ್ಯಾಯ ಉಪಕರ್ಮ ಅನ್ನೋದು ಆರಂಭ ಆಗತ್ತೆ. ಅಥಾತಃ ಅಧ್ಯಾಯಾನಾಂ ಉಪಾಕರಣೆ ಓಷಧೀನಾಂ ಪ್ರಾದುರ್ಭಾವೇ. ಯಾವ ಶ್ರಾವಣ ಮಾಸದಲ್ಲಿ ಎಲ್ಲ ಗಿಡಗಳು ಚೆನ್ನಾಗಿ ಚಿಗುರಿರುತ್ತವೋ, ಮಳೆಗಾಲ ಇರುತ್ತೋ, ಶ್ರವಣೇನ ಶ್ರಾವಣ್ಯಾಂ ಪಂಚಮ್ಯಾಂ ಹಸ್ತೇನವ, ಅಥವಾ ಶ್ರಾವಣ ಶುಕ್ಲ ಪಂಚಮಿ ನಾಗರ ಪಂಚಮಿ ಯಾವತ್ತು ಹಸ್ತ ನಕ್ಷತ್ರದಲ್ಲಿರುವಾಗಲೇ ಕೂಡ ಇದನ್ನು ಮಾಡಬೇಕು ಅನ್ನುವಂತಹ ಕ್ರಮ ಇದೆ. ಅಧ್ಯಾಯಾನಾಂ ಉಪಾರ್ಕ ಶ್ರಾವಣ್ಯಾಂ ಶ್ರವಣೇನ ಚ ಹಸ್ತೇನ ಓಷಧಿ ಭಾವೇವ
ಪಂಚಮ್ಯಾಂ ಅಂದ್ಬಿಟ್ಟು ಬೋಧಾಯನರು ಕೂಡ ಈ ಥರ ಹೇಳಿರೋದನ್ನು ನಾವು ಕೇಳಿದ್ದೇವೆ. ಮಾಸತ್ರಯೇಪಿ ದೋಷಶ್ಚೇತ್, ಪುಷ್ಯ ಮಾಘ ಮತ್ತು ಏನು ಶ್ರಾವಣ ಹೇಳಿದ್ವು ಅಲ್ಲೂ ದೋಷ ಇದ್ದರೆ ಅವಾಗ ಬೇರೆದರಲ್ಲೂ ಕೂಡ ಮಾಡ್ಬೋದು ಅನ್ನೋಂಥ ಅವಕಾಶವನ್ನು ವಸಿಷ್ಠರು ಕೊಟ್ಟಿದ್ದಾರೆ. ಶ್ರುತಿ ಏನಿದೆಯೋ ಅದನ್ನು ನಾವು ಚೆನ್ನಾಗಿ ಅನುಸಂಧಾನ ಮಾಡೋ ದೃಷ್ಟಿಯಿಂದ ಉಪಕರ್ಮ ಅನ್ನುವಂಥ ವಿಷಯ ಇದೆ. ಈ ಉಪಕರ್ಮವನ್ನು ಯಾವಾಗ ಮಾಡ್ಕೊಳ್ಬಾರ್ದು ಅನ್ನೋದಾದರೆ, ಆಶೌಚ ಏನಾರು ಅವಾಗಿತ್ತು ಅಂದರೆ ಆವಾಗ ಅದನ್ನು ದಾಟ್ಕೊಂಡ್ಬಿಟ್ಟು ಆಮೇಲೆ ಮಾಡ್ಕೊಳ್ಬೇಕಾಗತ್ತೆ. ಮಾತೃಪಿತೃ ದೀಕ್ಷೆ ಆ ವರ್ಷ ಇತ್ತು ಅನ್ನೋದಾದರೆ ಆ ವರ್ಷ ಅವರಿಗೆ ಉಪಕರ್ಮ ಅನ್ನುವಂಥದ್ದು ಇರೋದಿಲ್ಲ. ಕೆಲವು ಕಡೆಯಲ್ಲಿ ಮಾತಾಪಿತೃ ದೀಕ್ಷೆ ಇದ್ದರೂ ಕೂಡ ಈ ನೈಮಿತ್ತಿಕ ಕರ್ಮವನ್ನು ಮಾಡಬೇಕು ಅನ್ನೋದನ್ನು ಹೇಳುವಂಥದ್ದು ಕೂಡ ಇದೆ. ಹೀಗೆ ಉಪಕರ್ಮದ ಕಾಲದ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಶ್ರಾವಣದ ಉಪಕರ್ಮ ಏನಿದೆಯೋ ಅದರಲ್ಲಿ ಸಪ್ತಋಷಿಗಳು, ಗೌತಮಾದಿ ಸಪ್ತಋಷಿಗಳನ್ನು ಅವರ ಪತ್ನಿ ಸಹಿತರನ್ನಾಗಿ ನಾವು ಪೂಜಿಸ್ತೇವೆ. ಋಷಿಗಳು ಅಂದರೆ ಅವರೆಲ್ಲರೂ ಕೂಡ ಸನ್ಯಾಸಿಗಳು ಅಂತ ಸಾಮಾನ್ಯವಾಗಿ ನಾವು ಒಂದು ಅಭಿಪ್ರಾಯ ಇಟ್ಕೊಂಡಿರ್ತೇವೆ. ಕೆಲವರು ಸನ್ಯಾಸಿಗಳು ಇರ್ಬೋದು, ಆದರೆ ಬಹಳಷ್ಟು ಋಷಿಗಳು ಗೃಹಸ್ಥರಾಗಿದ್ಕೊಂಡು, ಸಂಯಮಿಗಳಾದಂತಹ ಗೃಹಸ್ಥರಾಗಿದ್ಕೊಂಡು ತಮ್ಮ ಗುರುಕುಲವನ್ನು ತಮ್ಮ ಮಡದಿಯ ಜೊತೆಯಲ್ಲಿದ್ಕೊಂಡು ಚೆನ್ನಾಗಿ ಅದನ್ನು ಪಾಲಿಸ್ತಾ ನೂರಾರು ಮಂದಿ ಸಾವಿರಾರು ಮಂದಿ ಶಿಷ್ಯರನ್ನು ಅಲ್ಲಿ ತಯಾರಿ ಮಾಡ್ತಾಯಿದ್ರು. ಅಂತಹ ಗುರುಕುಲಕ್ಕೆ ಕುಲಪತಿಗಳಾಗಿರ್ತಿದ್ರು ಮಹರ್ಷಿಗಳು. ಕುಲಪತಿ ಅಂದರೆ 10,000 ವಿದ್ಯಾರ್ಥಿಗಳಿಗೆ ಯಾರು ಅಶನ ಅಂದರೆ ಆಹಾರ, ವಸತಿ ಮತ್ತು ಶಿಕ್ಷಣ ಮೂರನ್ನು ಕೊಡ್ತಾ ಇದ್ನೋ ಅಂಥವನನ್ನು ಕುಲಪತಿ ಅಂಥೇಳಿ ನಾವು ಕರೆಯುವಂಥದ್ದಿದೆ. ಆ ಕುಲಪತಿಗಳಾಗಿ ನಮ್ಮ ಮಹರ್ಷಿಗಳು ಇರ್ತಾ ಇದ್ರು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಅತ ಊರ್ಧ್ವಂತು ಛಂದಾಂಸಿ ಶುಕ್ಲೇಶು ನಿಯತಃ ಪಠೇತ್ ವೇದಾಂಗಾನಿತು ಸರ್ವಾಣಿ ಕೃಷ್ಣಪಕ್ಷೇಶು ಸಂಪಠೇತ್. ಶುಕ್ಲ ಪಕ್ಷದಲ್ಲಿ ವೇದಾಧ್ಯಯನ, ಕೃಷ್ಣ ಪಕ್ಷದಲ್ಲಿ ಶ್ರೇಷ್ಠವಾದಂತಹ ರೀತಿಯಲ್ಲಿ ಈ ವಿಷಯಗಳನ್ನು ಶಾಸ್ತ್ರಗಳ ಅಧ್ಯಯನವನ್ನು ಮಾಡಬೇಕು. ಈಗ ನಮ್ಮಲ್ಲಿ ಉತ್ಸರ್ಜನ ಅನ್ನುವಂಥದ್ದು ಪದ ಎಲ್ಲೋ ಕೇಳಿರ್ಬೋದು, ಆದರೆ ನಡೀತಾನೇ ಇಲ್ಲ. ಅಥವಾ ಉಪಕರ್ಮ ಜೊತೆನೇ ನಡೆದು ಬಿಡುತ್ತೆ. ಕೆಲವು ಸರ್ತಿ ಉತ್ಸರ್ಜನೆಯೂ ಇಲ್ಲದೆ ಉಪಕರ್ಮ ಮಾಡಿಕೊಳ್ಳುವಂಥದ್ದು ನಡೆದೋಗ್ಬಿಡುತ್ತೆ. ಉತ್ಸರ್ಜನೆಯನ್ನು ಯಾವ ಪುಷ್ಯ ಅಥವಾ ಮಾಘದಲ್ಲಿ ಮಾಡ್ಕೊಳ್ಳದೆ ಹೋದರೆ ಏನು ಪ್ರಾಯಶ್ಚಿತ್ತ ನಡಿಬೇಕು ಅನ್ನೋದು ಒಂದು ವಿಷಯ ಬರುತ್ತೆ. ಮಾಡ್ತಿಲ್ಲ, ನಮ್ಮ ಉಪಕರ್ಮಕ್ಕೊಂದಕ್ಕೆ ಒಗ್ಗೋಗ್ಬಿಟ್ಟಿದೆ, ಬಂದ್ಬಿಟ್ಟಿದ್ದೀವಿ. ಇನ್ನು ತಕ್ಷಣಕ್ಕೆ ನಾವು ವೈದಿಕರನ್ನ ಕಂಡು ಒಂದು 10 ಜನ ಸೇರಿಸಿ ಮಾಡ್ಕೊಳ್ಳುವಂಥವ್ರನ್ನ ನಾವು ಮಾಡಬೇಕು. ಅದಕ್ಕೆ ಪ್ರಾಯಶಃ ಸಮಯ ಹಿಡಿಬೋದು, ಎಲ್ಲ ಒಗ್ಗೂಡಬೇಕು. ಹಾಗೆ ಮಾಡಲಿಲ್ಲ ಉತ್ಸರ್ಜನ ಅನ್ನೋದಾದ್ರೆ ಏನು ಮಾಡಬೇಕು ಅಂದರೆ ಅದಕ್ಕೊಂದು ಪ್ರಾಯಶ್ಚಿತ್ತವನ್ನು ಹೇಳ್ತಾರೆ. ಮಹಾನಾರಾಯಣ ಉಪನಿಷತ್ನಲ್ಲಿ ಕಾಮೋಕಾರ್ಷಿ ನಮೋ ನಮಃ, ಕಾಮಃಕರ್ತ ನಾಹಂಕರ್ತ ಕಾಮಃ ಕಾರಯಿತ ಏಷತೆ ಕಾಮ ಕಾಮಾಯ ಸ್ವಾಹ ಅಂತ ಬರುತ್ತೆ. ಹಾಗೆ ಮನ್ಯುರಕಾರ್ಷಿ ನಮೋ ನಮಃ, ಮನ್ಯುಃಕರ್ತ ನಾಹಂಕರ್ತ ಅಂಥೇಳಿ ಮನ್ಯವೇ ಸ್ವಾಹ ಅಂಥೇಳಿ ಈ 2 ಮಂತ್ರಗಳನ್ನು 1,000 ಬಾರಿ ಜಪವನ್ನು ಮಾಡಬೇಕಂತೆ. ಅದರದ್ದು ಹೋಮವನ್ನು ಕೂಡ ಮಾಡಬೇಕಂತೆ. 10 ಪ್ರಾಣಾಯಾಮಗಳನ್ನು ಮಾಡಬೇಕು. ವಿರಜಾ ಮಂತ್ರ ಅಂತ ಏನಿದೆಯೋ ಆ ವಿರಜಾ ಮಂತ್ರಗಳ ಪಾರಾಯಣ ಮಾಡಿ ಹೋಮವನ್ನು ಮಾಡಿದಾಗ ಆಗ ಉತ್ಸರ್ಜನ ಮಾಡದೇ ಇರೋದಕ್ಕೆ ಒಂದು ಪ್ರಾಯಶ್ಚಿತ್ತ ಆಗತ್ತೆ ಅನ್ನುವಂಥ ವಿಷಯವನ್ನು ಇಟ್ಕೊಂಡು ಅಲ್ಲಿ ಮುಂದುವರೆದಿದೆ. ಹೀಗೆ ಉಪಕರ್ಮ ಅನ್ನುವಂಥದ್ದು ನಮ್ಮ ಜ್ಞಾನ ಭಂಡಾರ ಏನಿದೆಯೋ ಆ ಜ್ಞಾನ ಭಂಡಾರವನ್ನು ತುಂಬ ಚೆನ್ನಾಗಿ ಕಾಪಿಟ್ಕೊಳ್ಳೋಕ್ಕೋಸ್ಕರವಾಗಿ ಮಾಡುವಂತಹ ಒಂದು ವಿಶೇಷವಾದಂತಹ ಸಂಕಲ್ಪ ಪ್ರಯತ್ನ ಆಗಿರುತ್ತೆ. ಹಾಗಾಗಿ ಇದನ್ನು ಕೇವಲ ಜನಿವಾರವನ್ನು ಬದಲಾಯಿಸ್ಕೊಳ್ಳುವಂತಹ ಶಬ್ದ ಅಂತ ನಾವು ಅಂದ್ಕೊಳ್ಬಾರ್ದು, ಅಥವಾ ಎಲ್ಲರೂ ಕೂಡ ನಮ್ಮನ್ನು ಜನಿವಾರದಿಂದ ಗುರುತಿಸ್ತಾರೆ ಅಂತ ಹಾಗೆ ಅಂದ್ಕೊಳ್ಬಾರ್ದು. ಈ ಯಜ್ಞಕ್ಕೆ ಉಪವೀತವಾಗಿ ಇರುವಂತಹ ಈ ಯಜ್ಞೋಪವೀತ ಏನಿದೆಯೋ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ನಾವು ಬಳಸಬೇಕು ಅನ್ನೋದಾದರೆ ಅಲ್ಲಿ ನಿವೀತಿ, ಪ್ರಾಚೀನಾವೀತಿ ಇವನ್ನೆಲ್ಲ ಕೂಡ ತಿಳ್ಕೊಂಡು ಅಮಾವಾಸ್ಯೆಯಲ್ಲಿ ಮಾಡುವಂತಹ ತರ್ಪಣ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂಗೂ ಯಜ್ಞೋಪವೀತ ಬಗ್ಗೆ ತಿಳ್ಕೊಂಡು ಯಜ್ಞೋಪವೀತವನ್ನು ಕೈಯಲ್ಲೇ ತಯಾರಿ ಮಾಡುವಂಥವ್ರು ಯಾರು ಇದ್ದರೆ ಅಂಥವರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ನನಗೆ ಗೊತ್ತಿರೋ ಹಾಗೆ ಗೋಕರ್ಣದಲ್ಲಿ ಕೈಯಲ್ಲೇ ತಯಾರಿ ಮಾಡಿ ಅದನ್ನು ಕಟ್ಕೊಂಡ್ಬಿಟ್ಟು ಅವರು ಬೇರೆ ಬೇರೆ ಊರುಗಳಿಗೆ ಬರೋರು. ಎಲ್ಲಿ ಬ್ರಾಹ್ಮಣ ಕುಟುಂಬಗಳು ಜಾಸ್ತಿ ಅಲ್ಲಲ್ಲಿ ಬಂದು ಗೋಕರ್ಣ ಬಂದಿದ್ದೀವಿ, ನಾವು ಇಂಥದ್ದಲ್ಲಿ ತಯಾರಿ ಮಾಡ್ತೀವಿ ಅಂಥೇಳಿ ಅವರು ಯಜ್ಞೋಪವೀತವನ್ನು ಕೊಡ್ತಾಯಿದ್ರು. ಈಗಲೂ ಕೆಲವು ಸಣ್ಣ ಊರುಗಳಲ್ಲಿ ಇರ್ಬೋದು, ಅಂಥದಕ್ಕೆ ಸ್ವಲ್ಪ ಹಣ ಜಾಸ್ತಿ ಆದರೂ ಪರವಾಗಿಲ್ಲ. ಕೈನಲ್ಲಿ ತಯಾರಿ ಮಾಡ್ಬೇಕಂದ್ರೆ ಅದಕ್ಕೆ ಹಣ ಜಾಸ್ತಿ ಆಗುತ್ತೆ ಮೆಷಿನ್ಗಿಂತಾಗಿ. ಹ್ಯಾಂಡ್ಲೂಮಿಗೆ ಬಟ್ಟೆ ಯಾವಾಗಲೂ ಜಾಸ್ತಿ ಇರುತ್ತೆ, ಯಾವಾಗಲೂ ಅದಕ್ಕೆ ಬೆಲೆ. ಹಾಗಾಗಿ ಅಂಥವ್ರನ್ನು ನಾವು ಪ್ರೋತ್ಸಾಹ ಮಾಡಬೇಕು. ಇವಾಗ
ಕಾರ್ತಿಕ ಅಮಾವಾಸ್ಯೆ ದಿವಸ ದರ್ಭೆಯನ್ನು ಕುಯ್ಬೇಕು. ಕುಶಗ್ರಹಣ ದಿನಂ ಅಂತ ಕೊಟ್ಟಿರ್ತಾರೆ ಪಂಚಾಂಗ ತೆಗೀತು ಅಂದರೆ. ಕುಶ ಅಂದರೆ ದರ್ಭೆಯನ್ನು ಕತ್ತರಿಸಲಿಕ್ಕೆ ಆ ದಿವಸ ಶ್ರೇಷ್ಠವಾದ ದಿನ ಅಂತ ಕೊಟ್ಟಿದ್ದಾರೆ. ಹಾಗೆ ನಾವು ಯಜ್ಞೋಪವೀತವನ್ನು ನಾವು ಮಾಡಲಿಕ್ಕಾಗದೆ ಇದ್ರು ಮಾಡುವಂಥವ್ರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಇಟ್ಕೊಂಡು ಉತ್ಸರ್ಜನಂ ಚೇ ನಕರೋತಿ ಪುಷ್ಯೆ ಸಹೈವ ಕುರ್ಯಾತ್ ಉಭಯಂ ತದಾತು ಅನ್ನುವಂಥ ವಿಷಯವನ್ನು ಇಟ್ಕೊಂಡು ನಾವು ಮಾಡಬೇಕು. ಯಜುರ್ವೇದದ ಉಪಕ್ರಮ ಏನು ಬರುತ್ತೋ ಆ ಉಪಕ್ರಮದಲ್ಲಿ ಕಾಂಡ ಋಷಿಗಳು ಏನಿದ್ದಾರೋ ಕಾಂಡರ್ಷಿಗಳ ಆವಾಹನೆ, ಹಾಗೆ ಅವರಿಗೆ ಹೋಮ, ಅವರಿಗೆ ತರ್ಪಣ ಇದು ನಡೆಯುತ್ತೆ. ಹಾಗೆ ಶುಕ್ಲ ಯಜುರ್ವೇದದಲ್ಲೂ ಈ ಥರ ನಡೆಯುತ್ತೆ. ಈ ಪ್ರಕಾರವಾಗಿ ಉಪಕರ್ಮದ ವಿಚಾರಕ್ಕೆ ಒಂದು ದಿಕ್ಸೂಚಿಯನ್ನು ಕೊಡ್ತಾ ಉಪಕರ್ಮದ ಪ್ರಯೋಗ ಕಲಾಪ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನನ್ನ ಹಿರಿಯ ಸ್ನೇಹಿತರಾದಂತಹ ಮಾನ್ಯ ಸುಬ್ರಹ್ಮಣ್ಯ ಭಟ್ರವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ.